ಇಲ್ಲ ರೀ. ಆದರೆ ಅವರು ತೀರಿಕೊಂಡ ನಂತರ ಸರ್ಕಾರ ಕೂಡ ರೀ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಟ್ರಸ್ಟ್ ನಿರ್ಮಾಣ ಮಾಡಿತು ರೀ. ಮುಂದೆ ಅದರ ಮುಖಾಂತರ ಅವರ ಒಂದು ಮೊದಲಿನ ಒಂದು ಕೃತಿಗಳು, ಕಾದಂಬರಿಗಳು, ಅವರ ಕಥೆಗಳನ್ನಾಗಲ್ರಿ, ನಾಟಕಗಳನ್ನಾಗಲ್ರಿ, ಅವನ್ನೆಲ್ಲ ಅವರು ಪಬ್ಲಿಷನ್ ಮಾಡಿದ್ರು ರೀ, ಮರು ಮಾಡಿದ್ರು ರೀ. ಅವು ಇವತ್ತು ಪ್ರತಿಯೊಂದು ಗ್ರಂಥಾಲಯದೊಳಗೆ ಸಿಗ್ತಾ ಇದಾವೆ ರೀ. ಹಾಗೇ ನಮ್ಮ ಊರಿನ ಜನ ರೀ, ಇದು ಸರ್ಕಾರದ್ದು ಟ್ರಸ್ಟ್ ಆತು ರೀ. ಅದು ನಮ್ಮ ಊರಿನ ಜನ ರೀ ಬೆಟಗೇರಿ ಕೃಷ್ಣ ಶರ್ಮ ಅವ್ರ ಅಭಿಮಾನಿ ಅಂದ್ರೆ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಜಾಗೃತ ವೇದಿಕೆ ಅಂತೇಳಿ ಮಾಡಿಕೊಂಡ್ರಿ. ಯುವಕರು ಸ್ವಯಂ ಪ್ರೇರಣೆಯಿಂದ ರೀ ತಾವ ಕೈಯಿಂದ ಕಾಸು ಹಾಕಿ ಕೆಲವೊಂದು ರೀ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದರಾಗ ಆನಂದ ಕಂದರ ಸಾಹಿತ್ಯದ ಬೆಳಕನ್ನು ಈಗಿನ ಒಂದು ಪರಂಪರೆಗೆ ರೀ ಅಂದರೆ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವಂಥ ಕಾರ್ಯ ಮಾಡ್ತದೆ ಸರ್. ಇದೊಂದು ಶ್ಲಾಘನೀಯ ರೀ. ಆದರೆ ಇದಕ್ಕಿಂತ ಮುಖ್ಯವಾಗಿ ನೀವೊಂದು ಅಲ್ಲಿ ಮೂರ್ತಿ, ಹೌದು ಸರ್, ಆ ಮೂರ್ತಿ ನಮ್ಮ ಬೆಟಗೇರಿ ಕೃಷ್ಣ ಶರ್ಮ ಮೂರ್ತಿ ನಡು ರಸ್ತೆಯಲ್ಲಿ ಅದ ಅಂತ ನೀವು ಹೇಳಿದಿಲ್ಲ, ಅದೇನು ಹೇಳಿದ್ರಿ. ಆ ಮೂರ್ತಿ ಬದಲು ನಿಮ್ಮ ಅಭಿಪ್ರಾಯ ಏನು? ಅಲ್ಲಿ ಇರಬೇಕಾ? ಮತ್ತೆ ನಿಮ್ಮ ಅಭಿಪ್ರಾಯ ಸರ್, ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಸಾಹಿತ್ಯ ದಿಗ್ಗಜರು ಅನುಕೂಲ ಎಲ್ಲರಿಗೂ ಅಭಿಮಾನ ಮಾಡ್ತದೆ ರೀ. ಯಾರೇ ಆದ್ರೂ ನೀವು ಬೆಟಗೇರಿಯವರು, ಬೆಟಗೇರಿ ಗ್ರಾಮದವರು ಅಂದ್ರೂ ಕೂಡ ಎಷ್ಟೊಂದು ಕಿಮ್ಮತ್ತು ಕೊಡ್ತಾರೆ. ಅಂಥ ಒಂದು ಇದಕ್ಕೆ ರೀ ಗೌರವ ಕೊಡುವಂಥ ಒಂದು ಮೂರ್ತಿಯನ್ನು ರೀ ಪ್ರತಿಷ್ಠಾಪನೆ ಮಾಡಿದಾರೆ ರೀ. ಅದು ರಸ್ತೆಯ ಮಧ್ಯದಲ್ಲಿ ಇದೆ ಸರ್. ಆ ರಸ್ತೆಯ ಮಧ್ಯದಲ್ಲಿರ್ತಕ್ಕಂಥ ಆ ಮೂರ್ತಿಗೆ ರೀ ಅದಕ್ಕೊಂದು ಆಶ್ರಯ ಅದು ಮಾಡಬೇಕಾಗಿದೆ. ಯಾಕಂತಂದ್ರೆ ದೊಡ್ಡ ಸಾಹಿತಿ ಅವ್ರು ಇಲ್ಲಂದ್ರೂ ಕೂಡ ರೀ ಅವರ ಅಭಿಮಾನಿಗಳು ಏನಾಗತ್ತೆ ಅಂದ್ರೆ ಇಂಥ ಸಾಹಿತ್ಯ ನಡು ರಸ್ತೆಯೊಳಗೆ ಇಟ್ಟಿರೋದಿಲ್ಲ ಅಂತೇಳಿ ಒಂಥರ ಆತಂಕ ಅನಿಸ್ತದೆ ರೀ. ಆ ದೃಷ್ಟಿಯಲ್ಲಿ ರೀ ಅದನ್ನು ನಾವು ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ರೀ. ಅದನ್ನು ನಾವು ಮಾಡಬೇಕಾಗಿ ಆನಂದ ಕಂದ ಜಾಗೃತ ವೇದಿಕೆ ಅಂತೇಳಿ ಮಾಡಿಕೊಂಡಲ್ರಿ. ಸ್ವಯಂ ಪ್ರೇರಣೆ ಇವರು ದುಡ್ಡು ಹೈಕ್ ಮಾಡುವಂಥ ಶಕ್ತಿನೂ ಅದ ರೀ. ಮತ್ತು ಸರ್ಕಾರನೂ ಈ ರೀತಿಯಲ್ಲಿ ಅಥವಾ ನಮ್ಮ ಸಾಹಿತ್ಯ ಅಕಾಡೆಮಿಗಳಾಗಲ್ರಿ ಇವರು ಬಂತು ಪ್ರತಿಷ್ಠಾನ ಅದ ರೀ. ಈಗ ಆನಂದಕ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಪ್ರತಿಷ್ಠಾನವೂ ಅದ ರೀ. ಅವರೆಲ್ಲ ಕೂಡಿ ಆ ಮೂರ್ತಿಯನ್ನು ಒಂದು ಸರಿಯಾಗಿ ಮಾಡಿಕೊಂಡು ಅದಕ್ಕೊಂದು ಚಂದ ಮಾಡಿಕೊಟ್ಬಿಟ್ರೆ ರೀ ಚಂದ ಆಗ್ತದೆ ರೀ. ಮತ್ತು ಅದು ಅವ್ರ ಹೆಸರು ಒಂದು ಗ್ರಂಥಾಲಯ ಸ್ಥಾಪನೆ ಆತಂತಂದ್ರೆ ಗ್ರಂಥಾಲಯ ಇಲ್ಲ ಸರ್. ಅಲ್ಲೇ ಆನಂದಕ್ಕಂದ್ರೆ ಮೂರ್ತಿ ರೀ ಪಕ್ಕದಲ್ಲಿ ಒಂದು ಪಾಳೆ ಬಿದ್ದಂಥ ಒಂದು ರೀ ಶಾಲೆ ಅದ ರೀ. ಅದನ್ನೇನಾದರೂ ಮನಸ್ಸು ಮಾಡಿದರೆ ಅಲ್ಲಿ ಸರ್ಕಾರದಿಂದ ಅದನ್ನು ಒಲಿಸಿಕೊಂಡು ಅಲ್ಲಿ ಒಂದು ಆ ಮೂರ್ತಿ ಖರೀದಿ ಮಾಡಿಕೊಂಡು ಅಲ್ಲಿ ಒಂದು ಗ್ರಂಥಾಲಯ ನಿರ್ಮಾಣ ಮಾಡಿದ್ರು ಕೂಡ ಭಾಳ ಚೆಂದ ಆಗ್ತದೆ ರೀ. ಗ್ರಂಥಾಲಯ ನಿರ್ಮಾಣ ಮಾಡುವಂಥ ಯೋಗ್ಯವಾದ ವಿಷಯ. ಆದರೆ ಮೂರ್ತಿ ಪೂಜೆ ಮಾಡುವಂಥ ಸರಿ ಅನಿಸ್ತದೆ ನಿಮಗೆ? ಮೂರ್ತಿ ಪೂಜೆ ಮಾಡೋದು ಬೇಕಾಗಿಲ್ಲ ರೀ. ಅದು ನೋಡಿ ಹಿಂದಿನ ಒಂದು ಹಿರಿಯ ಸಾಹಿತಿಗಳ ನೆನಪಾದರೂ ಆಗ್ಬೇಕು ರೀ. ಮುಂದಿನ ಮಕ್ಕಳಿಗೆ ಇಂಥವ್ರು ಇದ್ದರು ಅಂತೇಳಿ ಬರ್ತದೆ. ಹೌದು ಸರಿ, ಒಂದು ಇನ್ನೊಬ್ರಿಗೆ ಆದರ್ಶ ಇವರ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ಈಗ ನೋಡಿ ಸರ್, ನಮ್ಮ ಕನ್ನಡ ಭಾಷೆಗೆ ರೀ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದರು ಸರ್. ಹೌದು ರೀ, ಅಂಥವ್ರ ಶಾಲೆಯಲ್ಲಿರ್ತಕ್ಕಂಥ ಈ ಒಬ್ಬ ಶ್ರೇಷ್ಠ ವ್ಯಕ್ತಿ ರೀ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ. ಕಡೆಗೆ ಒಂದು ಹೈಸ್ಕೂಲ್ನಲ್ಲಿ ಹೆಂಗೆ ಇರ್ತದಲ್ಲ ಅಂಥಲ್ಲಿ ಅವ್ರನ್ನ ಅದು ಮಕ್ಕಳಿಗೆ ಪರಿಚಯ ಆಗ್ತದಲ್ಲ ರೀ. ಇಂಥ ಒಬ್ಬರು ಶ್ರೇಷ್ಠ ಸಾಹಿತಿ ನಮ್ಮವರು ಅಂಥೇಳಿ ಅಭಿಮಾನ ಮೂಡ್ತದೆ ರೀ. ಅಸೋಸಿಯಲ್ ಸರ್ ನಾವು ಅವರ ಒಂದು ಕೃತಿಗಳನ್ನು ನೋಡಿಸೋ ಕಾದಂಬರಿ, ಅವರು ಮಗಳ ಮದುವೆ, ಸುದರ್ಶನ, ಒಂದು ಐತಿಹಾಸಿಕ ಕಾದಂಬರಿ ಅಶಾಂತಿ ಪರಬರಿ, ಒಂದು ಮಲ್ಲಿಕಾರ್ಜುನ, ರಾಜಯೋಗಿ, ವಿಜಯನಗರ